ದಿನ, ದಟ್ ಈಸ್ ನವರತ್ನ, ದಟ್ ಈಸ್ ನವರಾತ್ರಿದು 9th ಡೇ. ಸೊ ಕಲರ್ ಥೀಮ್ ಬಂದು ಪಿಂಕ್ ಕಲರ್ನ ಥೀಮ್ ಆಗಿದೆ. ಹಾಗಾಗಿ ನಾನು ಪಿಂಕ್ ಕಲರ್ನ ಸ್ಯಾರಿ ಹಾಕಿದ್ದೀನಿ. ಇದಕ್ಕೆ ನೀವು ಬ್ಲೌಸ್ ಬಂದು ಪಿಂಕ್ ಆದರೂ ಮ್ಯಾಚ್ ಮಾಡ್ಕೋಬೋದು, ಅಥವಾ ವೈಟ್ ಆದರೂ ಮ್ಯಾಚ್ ಮಾಡ್ಕೋಬೋದು, ಅಥವಾ ಬ್ಲ್ಯಾಕ್ ಆದರೂ ಮ್ಯಾಚ್ ಮಾಡ್ಕೊಬೋದು. ಬಿಕಾಸ್ ಇದು ಕಲರು ಸೀರೆ ಬಂದು ಫ್ಯಾನ್ಸಿ ಕಾಟನ್ ಸ್ಯಾರಿ ಥರ. ಅದೆಲ್ಲ ಆದಮೇಲೆ ನನ್ನ ಮಗನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಇವತ್ತು. ಸೊ ಅವನಿಗೆ ರೆಡಿ ಮಾಡಿಸ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಬಂದಿದ್ದಾಯಿತು. ಹಾಸ್ಪಿಟಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ, ಅದಕ್ಕೆ ಹಾಸ್ಪಿಟಲ್ಗೆ ಹೋಗಿ ಮನೆಗೆ ಬಂದ ಮೇಲೆ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಬಿಕಾಸ್ ಅವನಿಗೆ ಆಯಿಲ್ ಫುಡ್ಸ್ ಅಂದರೆ ಅಲರ್ಜಿ ಆಗಿಬಿಟ್ಟಿತ್ತು. ಆಮೇಲೆ ಎಲ್ಲದ ಬಟ್ಟೆ ಅಲರ್ಜಿನೂ ಆಗೋಗಿತ್ತು, ಎಲ್ಲ ಸೇರಿಸಿ. ಸೊ ಆಡಿ ಆಡಿ ಸುಸ್ತಾಗೋಗಿದ್ದಾನೆ. ಆಮೇಲೆ ನಾನಿಲ್ಲಿ ನಮ್ಮ ಹಸ್ಬೆಂಡ್ಗೆ ಒಂದು 4 ಎಗ್ ಬಾಯ್ಲ್ನ ಮಾಡಿಕೊಂಡು ಮತ್ತು ತರಕಾರಿನ ಬೇಯಿಸ್ಕೊಂಡು ಆಮೇಲೆ ಚಪಾತಿನೆಲ್ಲ ಮಾಡಿಕೊಂಡು ಕೊಟ್ಟಿದ್ದೆ. ಆಮೇಲೆ ಸೌತೆಕಾಯಿ ಮತ್ತು ಸ್ವಲ್ಪ ತರಕಾರಿ, ಮತ್ತು ಇದು ನನ್ನ ಡಯಟ್ ಫುಡ್ಡು. ಆಮೇಲೆ ನಾಳೆಗೆ ಹಾಗಂಗೆ ಮತ್ತು ಸ್ವಲ್ಪ ಎಗ್ನ ತೊಗೊಂಡು ಮತ್ತು ಓಟ್ಸ್ ತಿಂದು ಮತ್ತು ಎಗ್ನ ತಿಂದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಲೈಕ್, ಶೇರ್, ಕಮೆಂಟ್ ಮಾಡಿ. Thank you for watching my video. Like, share, comment and subscribe.